ಪಕ್ಷವನ್ನು ಉಳಿಸ್ಕೊಂಡು ಬಂದ ಪಕ್ಷ ಆಗಿತ್ತು, ಆ ಪಕ್ಷವನ್ನ ಮುನ್ನಡೆಸೋ ಕುಟುಂಬ ಆಗಿತ್ತು. ಆ ಕುಟುಂಬಕ್ಕಾಗಿರೋ ಡ್ಯಾಮೇಜ್ ಬಗ್ಗೆ ಕೂಡ ಮುಂದೆ ಮಾತಾಡ್ಬೇಕು ನಾವು. ಇಡೀ ಚರ್ಚೆಯಲ್ಲಿ ಕುಮಾರಸ್ವಾಮಿ ಮುಂಚೆ ಅಂತ ಹೇಳ್ತಿದ್ದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಆ ಕುಟುಂಬನೇ ಬೇರೆ ನಮ್ಮ ಕುಟುಂಬನೇ ಬೇರೆ. ರಕ್ಷಣೆ ಮಾಡೋಕ್ ನಿಂತಿದ್ದು ಕೂಡ ರಕ್ಷಣೆ ಮಾಡೋಕ್ ನಿಂತಿದ್ದು ಕೂಡ ಅನ್ಫಾರ್ಚುನೇಟ್ಲಿ ಕುಮಾರಸ್ವಾಮಿ ಅವರೇ. ಪೂರಾ ಬ್ಲೇಮ್ ಗೇಮ್ ಅನ್ನ ಡಿ ಕೆ ಶಿವಕುಮಾರ್ ಅಲ್ಲ ಪಾತ್ರ ಏನಿದೆಯೋ ಗೊತ್ತಿಲ್ವಾ ನಮ್ಗೆ, ಗೊತ್ತಿಲ್ಲ ನಮ್ಗೆ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದೆಯೋ ಇಲ್ವೋ. ಪೂರಾ ಪೊಲಿಟಿಕಲ್ ಬ್ಲೇಮ್ ಗೇಮ್ ಅನ್ನ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹೊರಿಸಿ ಪ್ರಜ್ವಲ್ ರೇವಣ್ಣ ಅವರನ್ನ ಇಂಡೈರೆಕ್ಟ್ ಆಗಿ ರಕ್ಷಣೆ ಮಾಡೋಕ್ ಒಬ್ಬರಾದ್ರೂ ಇಡೀ ಈ ಕುಟುಂಬದಲ್ಲಿ ಈ ಪಕ್ಷದ ಒಬ್ಬರಾದ್ರೂ ಆ ಸಂತ್ರಸ್ತ ಮಹಿಳೆಯರ ಬಗ್ಗೆ ಮಾತಾಡಿದ್ರ, ಆ ಮಹಿಳೆಯರಿಗೆ ನ್ಯಾಯ ಒದಗಿಸ್ಬೇಕನ್ನೋ ಮಾತಾಡಿದ್ರ, ಕೆಲವರು ಜೀವ ಬೆದರಿಕೆ ಇತ್ತು, ಕಿಡ್ನಾಪ್ ಮಾಡಿದ ಆರೋಪ ಕೂಡ ಇದೆ. ಈ ಒಂದು ಸಂವೇದನಾಶೀಲತೆಯನ್ನು ಕಳ್ಕೊಂಡು ಉಷಾ ಅವ್ರು ಹೇಳಿದಂಗೆ ಈ ಇಡೀ ಚುನಾವಣೆ ಕಾಲವನ್ನು ನಾವು ಇದೊಂದು ಅತ್ಯಂತ ಹೇಯ ವಿಚಾರ ಇವೆಲ್ಲ ಅತ್ಯಂತ ಕೀಳು ಮಟ್ಟದ ಒಂದು ಮಾಧ್ಯಮದಲ್ಲಿ ಟ್ರಯಲ್ಗಳಾಗಬಾರ್ದು. ಇಟ್ನಾಳ್ ಸರ್ ನೀವು ಒಪ್ತೀರಿ, ಬಟ್ ನಾವು ಮಾಧ್ಯಮವಾಗಿ ಇದನ್ನ ಇಷ್ಟು ಇಂಟೆನ್ಸ್ ಆಗಿ ತೋರಿಸದೆ ಹೋಗಿದ್ರೆ ಇನ್ನೇನೇನ್ ಆಗೋಗ್ತಿತ್ತೋ ಒಳಗೊಳಗೆ ಪ್ರಕರಣ, ಏನೇನ್ ಆಗೋಗ್ತಿತ್ತೋ ಪ್ರಕರಣ. ಪ್ರಾಬಬ್ಲಿ ಮಾಲ್ಗತಿ ಸರ್, SIT ತನಿಖೆ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳಾಯ್ತು. ಅದು ರಾಜಕೀಯ ಆರೋಪ ಪ್ರತ್ಯಾರೋಪವೇ ಇರಬಹುದು. ಬಟ್ ಈಗ ಬಂದ ತಕ್ಷಣ ಅರೆಸ್ಟ್ ಮಾಡಿ ಆ ಆರೋಪದಿಂದ ಮುಕ್ತವಾಗಿ SIT ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಿದೆ ಅಂತ ಜನರ ಮನಸ್ಸಿನಲ್ಲಿ ಅಟ್ಲೀಸ್ಟ್ ಹಾಗೆ ಗುರ್ತಾಗಬೇಕು ಅಂದ್ರೆ ಏನಾಗಬೇಕು ಮುಂದೆ ಪ್ರೊಸೀಜರ್ ಅಂತ ಹೇಳಿ. ಖಂಡಿತವಾಗಿಯೂ ಬಂದ ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ VIP ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಗಾಡಿಯಲ್ಲಿ ದೊಡ್ಡ ಕಾರ್ನಲ್ಲಿ ಕರ್ಕೊಂಡ್ಬರ್ತಾರೆ, ಜೀಪ್ನಲ್ಲಿ ಕೂಡಿಸೋದಿಲ್ಲ. ಅವ್ರಿಗೆ ಮರ್ಯಾದೆ ರಾಜ್ಯವೈಭವದಿಂದ ಮಾತಾಡಿಸ್ತಾರೆ. ಇಂಟ್ರಾಗೇಷನ್ ಹ್ಯಾಂಡ್ ಕಪ್ ಹಾಕೋದಿಲ್ಲ, ಇಂಟ್ರಾಗೇಷನ್ ಮಾಡೋದಿಲ್ಲ. ನಾವು ಆರ್ಡಿನರಿ ಕ್ರಿಮಿನಲ್ಸ್ಗಳಿಗೆ ಹ್ಯಾಂಗ್ ಟ್ರೀಟ್ ಮಾಡ್ತೇವೆ ಹ್ಯಾಂಗ್ ಮಾಡೋದಿಲ್ಲ. ಬಿಕಾಸ್ ಇದು VIP ಕೇಸು, VIP ಅಕ್ಯೂಸ್ಡು. ಇದಕ್ಕೆ ನೇರವಾಗಿ ಸೀದಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲ್ನಲ್ಲಿ ಅವ್ನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತರೋ ಚೆಕ್ ಮಾಡಿಸ್ತಾರೆ. ಅವನು ಈಸಿ ಫಿಟ್ ಫಾರ್ ಇದು ಅಂತ ಹೇಳೋದು ಕಸ್ಟಡಿ ಅಂತ ಸರ್ಟಿಫಿಕೇಟ್ ತಗೋತಾರೆ. ನಂತರ ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡ್ತಾರೆ. ಹಾಜರು ಮಾಡಿ ಅವರಿಗೆ ಒಂದು 8 ದಿವಸ ನಮಗೆ ಪೊಲೀಸ್ ಕಸ್ಟಡಿ ತಗೋಬೇಕಂತ ಕೇಳ್ತಾರೆ. ಆಮೇಲೆ ಮ್ಯಾಜಿಸ್ಟ್ರೇಟು 8 ದಿವಸ ಕೇಳಿದ್ರೆ ಒಂದು 5 ದಿವಸ ಅಂತೂ ಕೊಡ್ತಾರೆ. ಯಾಕಂದರೆ ಲಾಂಗ್ ಪ್ರೊಸೆಸ್ ಇದೆ, 2-3 ಕೇಸ್ ಇದ್ದಾವೆ. 3 ಕೇಸಲ್ಲಿ ಪಂಚನಾಮ, ಸೀನ್ ಆಫ್ ಅಫೆನ್ಸ್ ತೋರಿಸ್ಬೇಕು, ಪಂಚನಾಮ ಮಾಡಿದ್ದು ವೆರಿಫೈ ಮಾಡಬೇಕು. ಅವ್ರಿಂದ ಏನೇನು ಬಟ್ಟೆ ಗಿಟ್ಟೆ ಏನೇನು ಸೀಜ್ ಮಾಡಬೇಕು ಎಲ್ಲ ಸೀಜ್ ಮಾಡಬೇಕು. ಚಾಂಡ್ರೈವರ್ ಎಲ್ಲ ಸೀಜ್ ಮಾಡಬೇಕಾಗ್ತದೆ. ಆ ನಂತರ ಅವನಿಗೆ ಮತ್ತೆ ಮೆಡಿಕಲ್ಗೆ ಮತ್ತೆ ಹಾಜರು ಮಾಡ್ತಾರೆ. ಡಾಕ್ಟ್ರ್ ಮುಂದೆ ಹಾಜರು ಮಾಡಿ ಅವನಿಗೆ ರೇಪ್ ಕೇಸಲ್ಲ ಇದು, ಅವನಿಗೇನಾದರೂ ವೆನರಲ್ ಡಿಸೀಸಸ್ ಏನಾದರೂ ಇದ್ದಾವ ಅಥವಾ ಮತ್ತೇನಾದರೂ ಅವನು ಪ್ಯೂಬಿಕ್ ಹೇರ್ ಅದನ್ನು ಸೀಜ್ ಮಾಡ್ತಾರೆ. ಅಲ್ಲಿ ಏನಾದರೂ ಸೀನ್ ಆಫ್ ಅಫೆನ್ಸ್ನಲ್ಲಿ ಪಂಚನಾಮ ಮಾಡುವಾಗ ಅಲ್ಲಿ ಬಿದ್ದಿದ್ರೆ ಅಲ್ಲೇನಾದ್ರೂ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ 9 ಅವರು ನಾನು ಟೈರ್ಡ್ ಆಗಿದೆ ಇವತ್ತು ಬೇಡ, ಅವೆಲ್ಲ ಆಪ್ಷನ್ಸ್ ಏನಾದ್ರೂ ಇದೆಯಾ ಅಂತ, ಅದೆಲ್ಲ ಆಪ್ಷನ್ಸ್ ಇದೆಯಾ ಅಂತ ಹೇಳಕ್ಕಾಗಲ್ಲ. ಜೆಟ್ ಲ್ಯಾಗ್, ಪಾಪ ಡಿಪ್ರೆಷನ್ ಇಂದ ಬೇರೆ ಆಚೆ ಬರ್ತಾ ಇದ್ದಾರೆ ಇವಾಗ, ಅದಕ್ಕೆ ಅನುಮಾನ ಬರೋದಿಲ್ಲ. ಪ್ಲೇನ್ ನಲ್ಲೇ ಬರ್ತಾ ಇದ್ದಾರೆ. ಅವರೇ ಹೇಳ್ಕೊಂಡಿದ್ದು ಏನಿವೆ. ಸೊ ಒಂದು 20 ಕ್ವಶನ್ ಕೇಳ್ತಾರೆ ಡಾಕ್ಟರ್ಗೆ. ಆ ಎಲ್ಲ ರೀತಿಯಿಂದ ರೇಪ್ ಕೇಸ್ನಲ್ಲಿ ಏನು ಅವಶ್ಯಕತೆ ಇದೆ, ನಾವು ಕೆಲವೊಂದು ಪಾಯಿಂಟ್ಗಳಿದ್ದಾವೆ, ಅವೆಲ್ಲ ಪಾಯಿಂಟ್ಗಳನ್ನ ಕೇಳಿ ಅದರಿಂದ ಡಾಕ್ಟರ್ ಎಲ್ಲ ಕನ್ಸರ್ನ್ ಟೆಸ್ಟ್ ಮಾಡ್ತಾರೆ. ಈಜಿ ಕೇಪೇಬಲ್ ಆಫ್ ಡೂಯಿಂಗ್ ಇಂಟರ್ ಕೋರ್ಸ್ ಅದೆಲ್ಲ ಕೇಳ್ತಾರೆ. ಎಲ್ಲ ಡಿಸ್ಕಸ್ ಮಾಡುವಂಥ ವಿಷಯನೇ ಅಲ್ಲ, ಆದರೂ ನಾನು ಹೇಳ್ತಾ ಇದ್ದೀನಿ. ಅನಿವಾರ್ಯವಾಗಿ ಅವೆಲ್ಲ ಕೇಳ್ಕೊಂಡು ಕೊನೆಗೆ ಅವನಿಗೆ ಪಂಚನಾಮ ಕಾಲಕ್ಕೆ ಎಲ್ಲ ಇದನ್ನೆಲ್ಲ ವಿಡಿಯೋ ಮಾಡ್ತಾರೆ. ಸುಮ್ಮನೆ ಇದು VIP ಕೇಸ್ ಇರೋದ್ರಿಂದ ಪ್ರತಿಯೊಂದು ನಾಳೆ ಇಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ವಿಡಿಯೋ ಮಾಡಿದ್ದಾರೆ. ಇವನ್ನು ಆ ಕೇಸ್ನಲ್ಲಿ ನೋಡಿ, ಕಿಡ್ನಾಪ್ ಕೇಸ್ನಲ್ಲಿ ಆ ಅಮ್ಮನಿಗೆ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಿ 164 ಅಗೇನ್ 164 ಮಾಡಿಸಿದ್ರು. ಅವ್ರಿಗೇನೋ ಆಸೆ ಹಚ್ಚಿದ್ರಂತೆ, ವಿಡಿಯೋ ಮಾಡಿ ಈ ಥರ ಹೇಳು ಅಂತ ಹೇಳಿದ್ರಂತೆ. ನೋಡಿ, ನಾವು ಆರ್ಡಿನರಿ ಕೇಸ್ನಲ್ಲಾದರೆ ಬೇರೆಯವ್ರಿಗೆ ಆದರೆ ನೀವು ವಿಡಿಯೋ ಮಾಡಿಸ್ತೀಯಾ ಅಂತ ಹೇಳಿದ್ರೆ ಮತ್ತೊಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಲ್ವಾ? ನೀನು ಕೇಸ್ ಪ್ರೆಷರ್ ತೊಗೊಂಬರ್ತೀಯ, ಡಿಸ್ಟ್ರಾಯ್ ಮಾಡೋಕ್ಕೆ ನೀನು ಪ್ರಯತ್ನ ಮಾಡ್ತೀಯ ಅಂತ ತಿಳ್ಕೊಂಡು ಮತ್ತೊಂದು ಕೇಸ್ ರಿಜಿಸ್ಟರ್ ಮಾಡಿ ಮತ್ತೆ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಬಟ್ ಇದರಲ್ಲಿ ಆಗೋದಿಲ್ಲ, ಆಗಿಲ್ಲ. ಇದು ಒಂದೇ ಅಲ್ಲ, ಇದು ಹೀಗೆ ಮಾಡಿದ್ರೆ ಮುಂದೆ ಇವನ್ ಏನು ರೇಪ್ ಕೇಸಲ್ಲಿ ಇದಾವಲ್ಲ ಆ ವಿಕ್ಟಿಮ್ ಕಡೆಯಿಂದ ವಿಡಿಯೋ ಮಾಡಿಸಿದ್ರು ಆಶ್ಚರ್ಯ ಇಲ್ಲ.
ನಮ್ಗೆ ರೇಪ ಆಗಿಲ್ಲ ಅಂತ ಮಾಡಿದ್ರೆ ಏನು Unfortunate. ಬರ್ತದೆ ನಿಜ, ನಿಜ. ಬೇಲ್ ಟೈಮ್ ನಲ್ಲಿ ನಿಜ ಬರ್ತದೆ. ಸರ್, ಯಾವ್ದನ್ನು ಇಲ್ಲ ಅಂತ ಹೇಳೋ ಪರಿಸ್ಥಿತಿಲೇ ನಾವಿಲ್ಲ. ಎಂತೆಂತದ್ದೆಲ್ಲ ನೋಡ್ಬಿಟ್ವಿ, ಎಂತೆಂತದ್ ನೋಡಿದ್ವಿ ಈ ಪ್ರಕರಣ. ಆದ್ರೂ ಟೈಮ್ ಪ್ರಕಾರ ಏನ್ ನಡೀತದೆ ಎಲ್ಲ ಮಾಡ್ತಾರೆ. ಮಾಡಿ ನಂತರ ಅವನಂತೂ 3 ತಿಂಗಳಂತೂ ಮಿನಿಮಮ್ ಒಳಗೆ ಬಿದ್ದೇ ಬೀಳ್ತಾನೆ. ಓಕೆ, 3 ತಿಂಗಳು ಹೊರಗೆ ಬರೋ ಚಾನ್ಸ್ ಇಲ್ಲ. ಸೆಕ್ಷನ್ಗಳ ಬಗ್ಗೆ ಒಂದಷ್ಟು ಅಂದ್ರೆ ಬೇಲ್ಗೂ ಕೂಡ ಅಪ್ಲೈ ಮಾಡೋದ್ರಿಂದ ವಾಸುದೇವ್ ಸರ್, ನಿಮ್ಮನ್ನ ನಾನು ಪ್ರಶ್ನೆ ಕೇಳೋಕ್ ಮುಂಚೆ ಅದೊಂದು ಅಪ್ಡೇಟ್ ಬ್ರೇಕಿಂಗ್ ತಗೊಂಡ್ಬಿಡೋಣ. ಈಗ ಆಲ್ರೆಡಿ ನಿನ್ನೆ ರಾತ್ರಿನೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟಿದ್ದಾರಪ್ಪ ಪ್ರಜ್ವಲ್ ರೇವಣ್ಣ. ಇನ್ನು ಭಾರತದಲ್ಲಿ ಕಾಲೇ ಇಟ್ಟಿಲ್ಲ ಅವ್ರ ಪ್ರಕಾರ. ಆಲ್ರೆಡಿ ಬೇಲ್ ಅಪ್ಲಿಕೇಶನ್ ಫೈಲ್ ಆಗಿದೆ. ಅರ್ಜೆಂಟ್ ಅಲ್ಲಿ ಹಿಯರಿಂಗ್ ಮಾಡಿ ಅಂತ ಕೇಳ್ಕೊಂಡ್ರಂತೆ ಪಾಪ ಅವ್ರ ಪರವಾದ ವಕೀಲರು. ನಿಮಗೆ ಅರ್ಜೆಂಟ್ ಇರ್ಬೋದು, ನಮಗಿಲ್ಲ, ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಅಲ್ಲಿಗೆ ನಾಳೆ ಹೋಗಬೇಕು, ಮತ್ತೆ ನ್ಯಾಯಾಧೀಶರ ಮುಂದೆ ನಿಲ್ಲಬೇಕು. ಬೇಲ್ ಕೊಡಿ, ಅಮಾಯಕರಿದ್ದಾರೆ ನಮ್ಮ ಕಕ್ಷಿದಾರರು ಅಥವಾ ನಮ್ಮ ಕ್ಲೈಂಟ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು. ಬೇಲ್ ಕೊಡಬೇಕಾ ಬೇಡವಾ, ಇದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟ ವಿಚಾರ. ವಾಸುದೇವ್ ಸರ್, ಒಂದಷ್ಟು ಸೆಕ್ಷನ್ಗಳನ್ನ ನೋಡ್ತಾ ಇದ್ದೆ. 376(2)N ಬೆದರಿಸಿ ನಿರಂತರವಾಗಿ ಅತ್ಯಾಚಾರ ಮಾಡಿದ ಆರೋಪ, 506, 354(A)(1), 354(B), 354(C), 376 ಇತ್ಯಾದಿ ಇತ್ಯಾದಿ. ಬೇಲ್ ಸಿಗೋ ಪಾಸಿಬಿಲಿಟೀಸ್ ಎಷ್ಟಿದೆ ಸರ್? ಯಾಕಂದ್ರೆ ಬೇಲ್ಗೆ ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಟೋಟಲಿ ನೀವು ಅದನ್ನು ಒಟ್ಟು ಮಾಡಿ ಇಟ್ ಇಸ್ ಅ ನಾನ್ ಬೇರೇಬಲ್ ಅಫೆನ್ಸ್, ಪ್ಲಸ್ ಇಟ್ ಈಸ್ ರಿಲೇಟೆಡ್ ಟು ಸೆಕ್ಷುವಲ್ ಅಬ್ಯೂಸ್. ನೀವು ಅದನ್ನೇನು ಬೇಕಾದ್ರೆ ತೆಗೆದುಕೊಳ್ಳಿ. ಇಲ್ಲಿ ಒಂದು ಸ್ಪಷ್ಟೀಕರಣ ಕೊಡೋಕೆ ಇಷ್ಟಪಡ್ತೇನೆ. 33 ಡೇಸಿನ ಆ ಒಂದು ಸುದೀರ್ಘ ಅವಧಿ ಒಳಗೆ ಈ ಸೇಸ್ ದ್ಯಾಟ್ ನನಗೆ ಗೊತ್ತಿರಲಿಲ್ಲ, ನಾನು ಇಂಡಿಯಾ ಬಿಟ್ಟು ಹೋದಾಗ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನನಗೆ ಅದರ ಅರಿವಿಲ್ಲ ಅಂತ ಹೇಳಿ ಅವ ತನ್ನ ಸ್ಟೇಟ್ಮೆಂಟ್ ಕೊಟ್ಕೋತಾನೆ. ನಂತರ ಪುನಃ ಏನು ಹೇಳ್ತಾನೆ ಅಂತಂದರೆ, ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಪುನಃ ಏನು ಹೇಳ್ತಾನೆ 7 ದಿನದಲ್ಲಿ ಬರ್ತೀನಿ ಅಂತ ಹೇಳ್ತೀನಿ. ಇಟ್ ಈಸ್ ಆಲ್ ಟೈಮ್ ಗೇಮ್. ಆಮೇಲೆ ಇಡೀ ಪ್ರಕರಣ ಇದೆಲ್ಲ ನಾನು ವಿತ್ ಡ್ಯೂ ಅಪಾಲಜಿ ವಿತ್ ಪೊಲೀಸ್ ಆಫೀಸರ್ ಅವ್ರ ಹತ್ರ ಕ್ಷಮೆ ಕೋರ್ಕೊಂಡು ಒಂದು ಪಾಯಿಂಟ್ ಹೇಳೋಕ್ಕೆ ಬಿಡ್ತೇನೆ. ಯಾವುದೇ ಒಂದು ಪೊಲೀಸ್ ಸೆಲ್, CBI ಆಗಿರ್ಬೋದು, CBI, CCD, CBI, CID ಏನೇ ಆದರೂ ಕೂಡ VIP ಕೇಸ್ಗಳು ಬಂದಾಗ ಅದನ್ನು ಹೊರಗಡೆ ತೆಗೆದೇನೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ಕೇಸ್ ತಗೊಳ್ಳಿ, ಈಗ ಎಷ್ಟು ಪೆಲ್ಯೂಟ್ ಆಯ್ತಾ ಬಂತು. ಶುರುವಿನಲ್ಲಿ ಇದ್ದಿರ್ತಕ್ಕಂಥ ಆ ಕೇಸಿನ ಗಂಭೀರತೆ, ಆ ಒಂದು ಅಪಾಪಿಗಳು, ಆ ಒಂದು ಏನಿತ್ತು ಆ ಕೇಸ್ ಒಳಗೆ ಇಡೀ ಅದು ಬರೀ ಬೆಂಗಳೂರೇ ಅಲ್ಲ, ಬಿಡಿ ಹಾಸನೇ ಅಲ್ಲ, ಇಡೀ ನಮ್ಮ ಭಾರತ ದೇಶದ ಈ ಚುನಾವಣೆ ಟೈಮಲ್ಲೂ ಕೂಡ ಏನೋ ಅದೊಂದು ರಾಜಕೀಯದ ಒಂದು ತಲ್ಲಣ ಆಗ್ಬಿಡ್ತದೆ ಅಲ್ವಾ ಸರ್? ಸೊ ಆ ಥರ ಬಂದಾಗ ಏನಾಗುತ್ತಾಗ ಆ ಪಾಪಿ ಏನಿತ್ತು, ಆ ಟೆಂಪರ್ ಡೆವಲಪ್ಮೆಂಟ್ ಏನಾಗಿತ್ತದು ಕೊನೆಗೆ ಏನಾಗ್ಬಿಡ್ತದೋ ಎಲ್ಲೆಲ್ಲೋ ಒಂದು ಕಡೆ ಡೈವರ್ಟ್ ಆಗ್ತಾ ಹೋಯ್ತು. ಇಲ್ಲಿ 2 ಭಾಗ ಮಾಡೋಣ. ಒಂದು, ಈ ವ್ಯಕ್ತಿಗೆ ಇನ್ವಾಲ್ವ್ಮೆಂಟ್ರಿ ಆಫ್ ದ ಕ್ರೈಮ್, ಇಟ್ ಈಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್, ಈ ಕ್ರೈಮ್ ಸೀನ್ಗಳನ್ನು ಹೊರಗೆ ತೆಗೆದಿರಲ್ಲ, ಅವ್ರು ಇನ್ನೂ ಫ್ರೀಯಾಗಿ ಓಡಾಡ್ತಿದ್ದಾರೆ. ಅಲ್ಲ, ಈ ಹೊಸ ಡೆವಲಪ್ಮೆಂಟ್ ಗೊತ್ತಿಲ್ಲ ಆಯ್ತಲ್ಲ. ಚೇತನ್ ಮತ್ತೆ ನವೀನ್ ಇನ್ನಿಬ್ರು ಬೇಲ್ ಸಿಕ್ತಲ್ಲ ಇವತ್ತು? ಇಲ್ಲ, ಆಗಿಲ್ಲ ಮೇಡಮ್. ಆಯ್ತು ಸರ್, ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಅಪ್ಡೇಟ್ ಬಂತು, ಬೇಲ್ ಆಯ್ತು. ಓಕೆ, ಬೇಲ್ ಆಯ್ತು. ಹಾಗಾದ್ರೆ ಏನಂತಂದ್ರೆ, ಏನ್ ನಡೀತು ಪ್ರಕರಣಗಳನ್ನ ಇವಾಗ ನಾನು ಬಿಗ್ಗೆಸ್ಟ್ ಸಾರಿ ಇಂಟರಪ್ಟ್ ಮಾಡ್ತಾ